ನರೇಂದ್ರ ಮೋದಿ ವಿರುದ್ಧ ಖರ್ಗೆ ಮತ್ತೊಮ್ಮೆ ಗುಡುಗಿದ್ದಾರೆ. ಇಷ್ಟು ಸುಳ್ಳು ಹೇಳೋ ನಾಯಕನನ್ನ, ಇಷ್ಟು ಅಹಂಕಾರಿ ನಾಯಕನನ್ನ ನಾನು ನೋಡೇ ಇಲ್ಲ ಅಂತ ಟೀಕಿಸಿದ್ದಾರೆ. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮೇಲೂ ತನ್ನ ಫೋಟೋ ಹಾಕೊಳ್ಳುವಂತ ಚಿಲ್ಲರೆ ಕೆಲಸವನ್ನ ಇನ್ಯಾರೂ ಮಾಡ್ತಿರ್ಲಿಲ್ಲ ಅಂತ ಗೇಲಿ ಮಾಡಿದ್ದಾರೆ. 56 ಇಂಚಿನ ಎದೆ ಎಲ್ಲಿ ಅಂತ ಕೆಣಕಿ ಕೇಳಿದ್ದಾರೆ. ಒಂದೊಂದು ಮಾತಿನಲ್ಲೂ ಹೇಗೆ ಖರ್ಗೆ ಏಟು ಕೊಟ್ಟಿದ್ದಾರೆ ಅಂತಂದ್ರೆ ಅದರಲ್ಲಿ ಯಾವುದಕ್ಕೆ ಉತ್ತರ ಕೊಡೋದು, ಯಾವುದನ್ನು ಬಿಡೋದು ಅನ್ನೋದೇ ಬಿಜೆಪಿಗೆ ಅರ್ಥವಾಗ್ಲಾರದು. राजीव गांधी जी ने बनाया, लेकिन इनका कुछ भी नहीं, सब बेचने का काम. हमने जो करके रखा था, पब्लिक सेक्टर्स इतने बड़े बड़े थे, एक एक करके बेच के खा रहे. एयरपोर्ट बेचा, पोर्ट बेचा और रास्ते बेच रहे टोल लगाकर. वैसा ही बीजेपी एक विष है जैसा है, एक पॉइजन जैसा है. इसको चाट के देखने की जरूरत नहीं, इसको निकाल के फेंकने की जरूरत है. 56 इंच, सॉरी मैं आप याद दिलाए, अच्छा हो, एकदम 56 इंच आया. मैं बच्चा बोला अब कम, जरा कम हो गए शायद, रहने दो. मेरा 56 इंच की छाती है. मोदी है तो मुमकिन है, उन्होंने खुद ही बोलते हैं. कोई लीडर अपने आप को अपनी तारीफ करके लोगों को बताता है, लोग बताना चाहिए कौन सा अच्छा कौन सा बुरा. और वो पहले से वही बोलते हैं, इमरजेंसी में क्या हुआ, नेहरू जी ने क्या बोला. अरे तुम क्या करे वो पहले बोलिए, अब तुम्हारा हिसाब हम पूछ रहे हैं. ಮುಂಬೈನಲ್ಲಿ ರಾಜೀವ್ ಗಾಂಧಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಆಯೋಜನೆ ಮಾಡಿತ್ತು. ಕಾಂಗ್ರೆಸ್, ಎನ್ಸಿಪಿ, ಶಿವಸೇನೆಯ ದಿಗ್ಗಜರೇ ವೇದಿಕೆಯಲ್ಲಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ, ಶರದ್ ಪವಾರ್, ಉದ್ಧವ್ ಠಾಕ್ರೆ, ಪೃಥ್ವಿರಾಜ್ ಚೌಹಾಣ್, ತುಷಾರ್ ಗಾಂಧಿ, ನಾನಾ ಪಟೋಲೆ, ವರ್ಷಾ ಗಾಯಕ್ವಾಡ್, ಬಾಲಾಸಾಹೇಬ್ ಥೋರಾಟ್, ಮುಕುಲ್ ವಾಸ್ನಿಕ್ ಎಲ್ಲರೂ ಒಟ್ಟಾಗಿ ಕಂಡ್ರು. ಎಲ್ಲರೂ ವಿಧಾನಸಭೆ ಚುನಾವಣೆ ಮತ್ತು ಬಿಜೆಪಿ ಬಗ್ಗೆ ಮಾತಾಡಿದ್ರು. ಮುಂಬರುವ ವಿಧಾನಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದಂತಿತ್ತು ಈ ಸಮಾವೇಶ. ಖರ್ಗೆ ಅವರಂತೂ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಮುಂಬೈಯನ್ನ ರಾಜೀವ್ ಗಾಂಧಿ ಅವರ ಜನ್ಮಭೂಮಿ ಅಂತ ಖರ್ಗೆ ಹೇಳಿದ್ರು. ನೆಹರು ಅವರು ಅಲ್ಲಿ ಅಮರ್ನಗರ್ ಜೈಲ್ನಲ್ಲಿದ್ದ ದಿನಗಳನ್ನ ಖರ್ಗೆ ನೆನೆದ್ರು. ಮಹಾರಾಷ್ಟ್ರದೊಂದಿಗಿನ ಮೋದಿಯ ಸಂಬಂಧವನ್ನೇ ಅಳಿಸಿ ಹಾಕುವ ರೀತಿಯಲ್ಲಿ ಖರ್ಗೆ ಮಾತುಗಳಿದ್ವು. ಮೋದಿಗೀಗ ಸ್ವಂತ ಬಲದ ಸರ್ಕಾರವಿಲ್ಲ, ಅದಕ್ಕೆ ಆಧಾರವಾಗಿ 2 ಪಕ್ಷಗಳು ನಿಂತಿವೆ. ಅವೆರಡೂ ಕೈಕೊಟ್ರೆ ಮೋದಿ ಕೆಳಕ್ ಬೀಳ್ಬೇಕಾಗತ್ತೆ ಅಂತ ಹೇಳಿದ್ರು. ಅದು ಅಲ್ಪಮತದ ಸರ್ಕಾರವಾಗಿದೆ ಅಂತ ಗೇಲಿ ಮಾಡಿದ್ರು. 400 ಪಾರ್ ಅಂತಿದ್ದ ಮೋದಿಗೆ ಮಹಾರಾಷ್ಟ್ರ ಕೊಟ್ಟ ಏಟು ಸಣ್ಣದಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು ನಿಮ್ಮ 400 ಪಾರ್ ಅಂತ ಕೆಣಕಿದ್ರು. ಪ್ರತಿಯೊಬ್ಬ ನಾಯಕನಿಗೂ ದಿನ ಕಳೆದ ಹಾಗೆ ಘನತೆ ಬರುತ್ತೆ, ಆದ್ರೆ ಮೋದಿಗೆ ಅಹಂಕಾರದ ಕಾರಣದಿಂದ ಅದ್ಯಾವುದೂ ಸಾಧ್ಯವಿಲ್ಲ ಅಂದ್ರು. ಮೋದಿಗಿರುವ ಅಹಂಕಾರ ಇನ್ಯಾರಿಗೂ ಇರಲಾರದು ಅಂತ ಹೇಳಿದ್ರು. 415 ಸೀಟುಗಳನ್ನ ಪಡೆದು ಗೆದ್ದಿದ್ದ ರಾಜೀವ್ ಗಾಂಧಿ ಅದರ ಬಗ್ಗೆ ಒಂದೂ ಮಾತಾಡದೆ ತಮ್ಮ ಕೆಲಸ ತಾವು ಮಾಡ್ಕೊಂಡಿದ್ರು, ಅಭಿವೃದ್ಧಿ ಮಾಡಿದ್ರು. ಆದರೆ 400 ಪಾರ್ ಅಂತಿದ್ದ ಮೋದಿಗೆ ದೇಶದ ಜನ ಸರಿಯಾದ ಪಾಠ ಕಲಿಸಿದ್ರು ಅಂತ ಖರ್ಗೆ ಹೇಳಿದ್ರು. ಮಾರುವ ಪ್ರಧಾನಿ ಅಂತ ಮೋದಿಯ ಬಗ್ಗೆ ಖರ್ಗೆ ಲೇವಡಿ ಮಾಡಿದ್ರು. ನಾವು ಎಲ್ಲಾ ಮಾಡಿಟ್ರೆ ಮೋದಿ ದಿನಕ್ಕೆ ಒಂದೊಂದನ್ನೇ ಮಾರ್ತಿದ್ದಾರೆ ಅಂತ ಹೇಳಿದ್ರು. ಏರ್ಪೋರ್ಟ್ ಮಾರಿದ್ರು, ಬಂದರುಗಳನ್ನ ಮಾರಿದ್ರು, ಟೋಲ್ ಇಟ್ಟು ರಸ್ತೆಯನ್ನ ಮಾರ್ಕೊಳ್ತಿದ್ದಾರೆ, ರೈಲ್ವೆಯನ್ನು ಮಾರಿದ್ದಾರೆ. ಅವಕಾಶ ಸಿಕ್ಕರೆ ಗಾಳಿಯನ್ನೂ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದರ ಮೇಲೇನೂ ತೆರಿಗೆ ಹಾಕಲೂಬಹುದು ಅಂತ ವ್ಯಂಗ್ಯವಾಡಿದ್ರು. ಮೋದಿ ಹುಕುಂ ಮಾಡಿ ಈ ದೇಶವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಯತ್ನಿಸ್ತಿದ್ದಾರೆ ಅಂತ ಅಂದ್ರು. ತಮ್ದು 56 ಇಂಚಿನ ಎದೆ ಅನ್ನುವ ಮೋದಿ ತನ್ನನ್ನೇ ತಾನು ಹೊಗಳಿಕೊಳ್ಳುವರಾಗಿದ್ದಾರೆ. ಬೇರೆ ಯಾವ ನಾಯಕರು ಹೀಗಿಲ್ಲ ಅಂತ ಹೇಳಿದ ಖರ್ಗೆ ಎಲ್ಲಿ ಹೋಯ್ತು 56 ಇಂಚಿನ ಎದೆ ಅಂತ ಕೇಳಿದ್ರು. ಈಗ ಬಹುಶಃ ಕಡಿಮೆ ಆಗಿರ್ಬೇಕು ಅಂತ ವ್ಯಂಗ್ಯವಾಡಿದ್ರು. ಯಾವುದನ್ನು ಮೋದಿ ಪ್ರಸ್ತಾಪಿಸೋದಕ್ಕೆ ಹೆದರ್ತಾರೋ ಆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ವಿಷಯಗಳನ್ನು ಖರ್ಗೆ ಪ್ರಸ್ತಾಪಿಸಿದ್ರು. ವರ್ಷಕ್ಕೆ 2 ಕೋಟಿ ನೌಕರಿ ಅಂದವರು ಇಷ್ಟೊತ್ತಿಗೆ 20 ಕೋಟಿ ನೌಕರಿ ಕೊಟ್ಟಿರಬೇಕಿತ್ತು, ಎಲ್ಲಿವೆ ಆ 20 ಕೋಟಿ ನೌಕರಿ ಅಂತ ಕೇಳಿದ್ರು. ಜನ ಉದ್ಯೋಗ ಇಲ್ಲದೆ ಕಂಗಾಲಾಗಿದ್ದಾರೆ, ಬೆಲೆ ಏರಿಕೆಯಿಂದ ಹೈರಾಣ ಆಗಿದ್ದಾರೆ ಅಂತ ಖರ್ಗೆ ಹೇಳಿದ್ರು. ಎಮರ್ಜೆನ್ಸಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಬೇಕಾಬಿಟ್ಟಿ ಮಾತಾಡುತ್ತೆ ಬಿಜೆಪಿ. ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ನೋಡುತ್ತೆ. ಆದ್ರೆ ಖರ್ಗೆ ಎಮರ್ಜೆನ್ಸಿಯಲ್ಲಿ ಏನಾಯ್ತು, ನೆಹರು ಏನ್ ಮಾಡಿದ್ರು ಅಂತ ಕೇಳೋದನ್ನ ಬಿಟ್ಟು ನೀವೇನ್ ಮಾಡಿದ್ದೀರಿ ಅದನ್ನ ಮೊದಲು ಹೇಳಿ ಅಂತ ಸವಾಲ್ ಹಾಕಿದ್ರು. ಪ್ರತಿ ಬಾರಿನೂ ಸುಳ್ಳುಗಳನ್ನೇ ಹೇಳಿ ಗದ್ದಲ ಮಾಡ್ತೀರಿ ಅಂದ್ರು. ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮೇಲೆ ಯಾರೂ ತನ್ನ ಫೋಟೋ ಹಾಕೊಳ್ತಿರ್ಲಿಲ್ಲ, ಆದ್ರೆ ಮೋದಿ ಅಲ್ಲೂ ತನ್ನ ಫೋಟೋ ಹಾಕೊಂಡ್ರು ಅಂತ ಖರ್ಗೆ ಲೇವಡಿ ಮಾಡಿದ್ರು. ಅಷ್ಟ್ ಚಿಲ್ಲರೆ ಕೆಲಸವನ್ನ ಮೋದಿ ಮಾಡ್ತಾರೆ ಅಂತ ಹೇಳಿದ್ರು. ಸರ್ಕಾರದ ಕೆಲಸವನ್ನ ಎಲ್ಲಾ ನಾಯಕರು ಮಾಡ್ತಾರೆ, ಆದ್ರೆ ಯಾರೂ ತಮ್ಮ ಫೋಟೋ ಹಾಕೊಂಡು ಹಾಸ್ಯಾಸ್ಪದ ಆಗೋದಿಲ್ಲ. ಆದ್ರೆ ಅಂಥದ್ದೊಂದು ಹಾಸ್ಯಾಸ್ಪದ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರು. ಮೈಯೆಲ್ಲ ವಿಷವನ್ನ ತುಂಬಿಕೊಂಡಿದೆ ಬಿಜೆಪಿ ಅಂತ ಖರ್ಗೆ ಹೇಳಿದ್ರು. ಅವರ ಮಾತುಗಳಲ್ಲಿ
ಮೋದಿಗೆ, ಬಿಜೆಪಿಗೆ, ಫಡ್ನವೀಸ್ಗೆ, ಅಮಿತ್ ಶಾಗೆ, ನಡ್ಡಾಗೆ ಎಲ್ಲರಿಗೂ ಉತ್ತರಗಳಿದ್ವು. ವಿಪಕ್ಷಗಳ ಸರ್ಕಾರಗಳನ್ನೆಲ್ಲ ಬೀಳಿಸೋರು ತನ್ನನ್ನ ತಾನು ಪ್ರಜಾಪ್ರಭುತ್ವದ ಚಾಂಪಿಯನ್ ಅಂತ ಹೇಳ್ಕೊಳ್ತಾರೆ ಅಂತ ಖರ್ಗೆ ಟೀಕಿಸಿದ್ರು. ಮಹಾರಾಷ್ಟ್ರ, ಕರ್ನಾಟಕ, ಮಣಿಪುರ, ಉತ್ತರಾಖಂಡ್, ಗೋವಾ, ಮಧ್ಯಪ್ರದೇಶಗಳಲ್ಲೆಲ್ಲ ಇದ್ದ ನಮ್ಮ ಸರ್ಕಾರಗಳನ್ನ ಬೀಳಿಸಿದವರು ಯಾರು? ಇವರೇ ಅಲ್ವಾ ಅಂತ ಖರ್ಗೆ ಹೇಳಿದ್ರು. ಮೋದಿ ಬಳಿ ನಾಯಕರೂ ಇಲ್ಲ, ವಿಪಕ್ಷಗಳಿಂದಲೇ ಕರೆದುಕೊಂಡು ಹೋಗಿ ಹುದ್ದೆ ನೀಡ್ತಾರೆ. ತನ್ನ ಹುಕುಂ ನಡೆಸೋ ಸಲುವಾಗಿ ಎಷ್ಟು ರೇವಡಿ ಕೊಟ್ಟಿದ್ದಾರಲ್ವಾ ಅಂತ ಲೇವಡಿ ಮಾಡಿದ್ರು. ವಿವೇಕಾನಂದರನ್ನ ಹಿಂದುತ್ವ ನಾಯಕ ಅಂತ ಬಿಂಬಿಸುವ ಬಿಜೆಪಿ ವೈಖರಿಯನ್ನ ಖರ್ಗೆ ಟೀಕಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ಒಂದೊಂದು ಮಾತಿನಲ್ಲೂ ಏಟ್ ಕೊಟ್ರು ಅಂದ್ರೆ ಅವರು ಯಾವ ಮಾತಿಗೆ ಉತ್ತರ ಕೊಡಬೇಕು, ಯಾವುದಕ್ಕೆ ಬಿಡಬೇಕು ಅನ್ನೋದೇ ಬಿಜೆಪಿಗೆ ಅರ್ಥವಾಗಲಾರದು. ಮಾತಿನುದ್ದಕ್ಕೂ ಖರ್ಗೆ ಬಳಸಿದ ಒಂದೊಂದು ಶಬ್ದವು ಸಿಡಿಲಿನ ಹಾಗಿತ್ತು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.